ಸಕ್ಕತ್ತಾಗಿದೆ. ಇದಕ್ಕೆ ಲೈಟ್ ಹಾಕಿದ್ರೆ ಇಲ್ಲಿ ಲೈಟ್ ಆಪ್ಷನ್ ಇದೆ. ಲೈಟ್ ಸೊ ಡ್ರೈ ಫ್ರೂಟ್ಸ್ ಇಕ್ಕೊಬೋದು. ಹಾಕೋದ್ರೆ ನಾನೇ ಹಾಕೋದು ನಿಮ್ಗೆ ನೋಡಿರ್ತೀರಲ್ಲ ಇದನ್ನು ತಗೊಂಡಿದ್ದೀನಿ. ಬೆಟರ್ ಬಾಕ್ಸ್. ಎಸ್ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ, ನಾನು ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಯಾವುದೋ ಅನ್ಬಾಕ್ಸಿಂಗ್ ಮಾಡಿದ್ರೆ ಹಂಗೆ ಇಟ್ಟಿದ್ದೆ. ಇವತ್ತು ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ್ಯಾವ ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ, ಎಲ್ಲ ಲಿಂಕಲ್ಲಿ ಹಾಕೋಕ್ಕಾಗುತ್ತೆ ನೋಡಿಲ್ಲ, ಅಷ್ಟು ಟ್ರೈ ಮಾಡ್ತೀನಿ. ಬಟ್ ಇಷ್ಟೆಲ್ಲ ಬುಕ್ ಮಾಡಿ ಒಂದು 10 days ಆಯಿತು. ಅಲ್ಲಿದ್ದಲ್ಲಿ ನಾನು ಆರ್ಡ್ರ್ ಮಾಡಿ ಇಟ್ಟಿದ್ದೆ. ಹೊಸ ಸ್ಟೇಜ್ ಶಿಫ್ಟ್ ಆದಮೇಲೆ ಇದು ಬೇಕಾಗಿದೆ ಏನೇನು ಐತೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿಟ್ಟಿದ್ದೆ. ಸೊ ಅದನ್ನು ಇವಾಗ ನಾನು ಯಾವುದೋ ಅನ್ಬಾಕ್ಸಿಂಗ್ ಮಾಡಿದ್ದೆ, ಒಂದೇ ಒಂದು ಮಾತ್ರ ಅನ್ಬಾಕ್ಸಿಂಗ್ ಮಾಡಿದ್ದೆ ಬಿರಿಯಾನಿನ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ಒಂದೊಂದೇ ಒಂದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದು ಬಂದಿದೆ. ಸ್ವಲ್ಪ ಪ್ರಾಡಕ್ಟ್ ಜಾಸ್ತಿ ಇರೋದ್ರಿಂದ ಬೇಗ ತೋರಿಸ್ತೀನಿ. ಸೊ ಮ್ಯಾಟು ತೊಗೊಂಡಿದ್ದೆ. ಮ್ಯಾಟು ಕೂಡ ನಾನು ಓಪನ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದು ಮಾಡೋಕ್ಕಾಗಿಲ್ಲ. ಫಸ್ಟ್ ಒಂದು ಬಂದು ನಾನಂತೂ ಎಷ್ಟು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ ಪ್ರಾಡಕ್ಟ್ಗಳನ್ನ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ. ಫಸ್ಟ್ ಒಂದು ಬಂದು ಇದು ಕ್ಯೂಟಾಗಿದೆ. ಸೊ ಇದಕ್ಕೊಂದು ಚಾರ್ಜರ್ ಕೊಟ್ಟಿದ್ದಾರೆ ಆ್ಯಂಡ್ ಸಕ್ಕತ್ತಾಗಿದೆ. ಇದಕ್ಕೆ ಲೈಟ್ ಹಾಕಿದ್ರೆ ಇಲ್ಲಿ ಲೈಟ್ ಆಪ್ಷನ್ ಇದೆ, ಲೈಟ್ ಹಾಕೋದು. ಆ್ಯಂಡ್ ಇದೊಂದು ಈ ಥರ ಹಾಕೋದು ಅನಿಸುತ್ತೆ. ಸಖತ್ ಕ್ಯೂಟಾಗಿದೆ ಮಾತ್ರ ಪಾಂಡ. ಫಸ್ಟ್ ಒಂದು ಬಂದಿದೆ. ಇದೆಲ್ಲ ಇವಾಗ ನಾವು ತಗೊತಾರೆ, ಅದೆಲ್ಲ ನಾನು ಎಲ್ಲ ಆರ್ಗನೈಸ್, ಇನ್ನೂ ಏನು ಮನೆಗೆ ಡೆಕೋರೇಷನ್ ಮಾಡಿಲ್ಲ. ಸೊ ಇದಷ್ಟು ತಗೊಂಡು ಅಪ್ಪು ಇಲ್ಲಿ ಹಾಂ. ಆ್ಯಂಡ್ ನೆಕ್ಸ್ಟ್ ಒಂದು ಕತ್ರಿ ಇರ್ಬೇಕಿತ್ತು ಕಣೆ, ಹೆಚ್ಚು ಕತ್ರಿ ಎಲ್ಲೂ ಇಟ್ಬಿಟ್ಟಿದ್ದೀನಿ, ಸಿಸರು. ಸೊ ಚಾಕುಡೆ ಎಲ್ಲ ಓಪನ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದನ್ನು ಬುಕ್ ಮಾಡಿದ್ದೆ. ಆ್ಯಂಡ್ ಇದೇನಂದರೆ ಶೂ ಇದೆಯಲ್ಲ, ಒಂದು ಸ್ಲಿಪ್ಪರ್ಸು ಶೂಸು ಅದೇನಾದ್ರು ಕ್ಲೀನ್ ಮಾಡ್ಕೊಳ್ಳೋ ಬ್ರಷ್ಷು. ಸೊ ಇಲ್ಲಿ ಲಿಕ್ವಿಡ್ ಹಾಕಬೇಕು. ಇಲ್ಲಿ ಲಿಕ್ವಿಡ್ ಹಾಕಿ ಇಲ್ಲೊಂದು ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಈ ಕ್ಯಾಪಲ್ಲಿ ಕ್ಲೋಸ್ ಮಾಡಿ ಕ್ಲೀನಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ನಾನು ಓಪನ್ ಮಾಡ್ತೀನಿ ಆಲ್ರೆಡಿ. ಇದು ಬಂದು ಇದರ ಒಂದು ಇದೆ, ಒಂದು ಆರ್ಟಿಫಿಷಿಯಲ್ ಇದೆ. ಆರ್ಟಿಫಿಷಿಯಲ್ ಕಲರ್ ಇದೆ. ಇದನ್ನ ಪಾಟ್ ಒಳಗಡೆ ಹಾಕ್ತಿದ್ದೀನಿ. ಈ ಥರ ಫ್ಲವರ್ಸ್ ಇದೆ, ಆರ್ಗನೈಸ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಒಂದು ಬಂದು ಎಲ್ಲ ಇದು ಲಕ್ಕಿ ಕಚ್ಚಿಟ್ಕೊನಿ ಬಾಕ್ಸು. ಸೊ ನಾನು ನೆಕ್ಸ್ಟ್ ಒಂದು ಬಂದು ಈ ಥರ ವಾಟರ್ ಬಾಟಲ್ಗಳನ್ನ ಆರ್ಡರ್ ಮಾಡಿದ್ದೆ, ಗಾಜಿಂದು. ಸೊ ಈ ಥರ ನನಗೆ ವಾಟರ್ ಬಾಟಲ್ಸ್ ಅಂತ ಇಷ್ಟ ಅಂದ್ಬಿಟ್ಟು ವಾಟರ್ ಬಾಟಲ್ಸ್ ಆರ್ಡರ್ ಮಾಡಿದೆ. ಇದರಲ್ಲಿ 4 ಇದೆ, ಒಂದು ಬಾಕ್ಸಲ್ಲಿ 4 ಬಾಟಲ್ಸ್ ಇದೆ. ಇದೆಲ್ಲ ತೋರಿಸ್ತಾ ಇದು ಆ ಕಡೆ. ಓ ಇದನ್ನ ಆರ್ಡರ್ ಮಾಡಿದ್ಯಾ? ಪಾಂಡ ಸಕ್ಕತ್ತಾಯ್ತಲ್ಲ. ನೆಕ್ಸ್ಟ್ ಒಂದು ಬಂದು ಇದು ಯಾವುದು ಮಾಡೋಣ. ಚಾರ್ಜಿಂಗ್ ಬೇಡ ಇದು ಕೊಡ್ತೀನಿ. ಎಲ್ಲ ಚಿಪ್ಸ್ ಇದ್ದಾನೆ. ಹಿಂಗೆ ನೋಡಿ ತಗೋ, ಈ ಕೈ ಮುಟ್ಟು. ಉಂಡಿ
ಇದೊಂದು ಮನಿ ಬಾಕ್ಸ್. ಮತ್ತೆ ಎಂತು ಇದೊಂದು ಆಲ್ರೆಡಿ ಒಂದಿತ್ತು, ನಾನು ಪೆನ್ ಇರಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಹುಳಿ ಇರಲಿ ಅಪ್ಪಗೊಂದು ನನ್ಗೊಂದು ಇರಲಿ ಅಂದ್ಬಿಟ್ಟು 2 ತಗೊಂಡೆ. ಸೊ ಇದೊಂದು ಬಾಕ್ಸ್ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಪ್ಪು ಅನ್ಬಾಕ್ಸಿಂಗ್ ಮಾಡಕ್ ಹೋಗಿ ಕೈ ನೋಡಿ ಹಿಂಗ ಉಗುರೇ ಮುರಿದೋಯ್ತು. ಸೂಪರ್. ಬರ್ತಿದೆ. ಅನ್ಬಾಕ್ಸಿಂಗ್ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ನೈಫ್ ಶಾರ್ಪ್ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಐಸ್ ಕ್ಯೂಬ್ದು ತಗೊಂಡಿದ್ದೀನಿ. ಆ್ಯಂಡ್ ಅದೇ ಒಂದು ತಗೊಂಡಿದ್ದೆ ಆಲ್ರೆಡಿ, ಅದರಲ್ಲಿ ಕ್ಯಾಪ್ ಈ ಥರ ಕ್ಯಾಪ್ ಬಂದಿರಲಿಲ್ಲ. ಸೊ ಅದಕ್ಕೆ ಇದೊಂದು ಬೇರೆ ತಗೊಂಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ. ಇದೊಂದು 2 ಇದೆ, ಗ್ರೀನ್ ಒಂದು ಬ್ಲೂ ಒಂದಿದೆ. ಇದೊಂದು ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದೊಂದು, ಇದನ್ನ ನಾನು ಮಿಂತ್ರಾ ತಗೊಂಡಿದ್ದು. ಮಿಂತ್ರಾ ತಗೊಂಡಿದ್ದು ನಾನು. ಇದು ಒಂದು ಈ ಥರ ಇದೆ. ಸೊ ಇದೊಂದು ಈ ಥರ ಜಾಕೆಟ್ ಇದೆ. ಇದು ತುಂಬ ಚೆನ್ನಾಗಿದೆ. ಹಿಂಗೆ ಓಪನ್ ಮಾಡಿ ನೋಡಿ, ಸ್ಟೋರೇಜ್ ಕ್ಲೀನಾಗಿ ಸ್ಟೋರೇಜ್ ತುಂಬ ಚೆನ್ನಾಗಿದೆ ಇದು. ಸೊ ಇದು ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗಿದೆ. ಇದರಲ್ಲಿ ನನಗೆ 6 ಬಂತು. ಸೊ ಈ ಥರ 6 ಬಾಕ್ಸ್ ಬಂತು. ಇದು ಪ್ರೈಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಎಲ್ಲ ತೊಗೊಂಡು ಎಷ್ಟೊಂದು ದಿವಸ ಆಗೋಗಿತ್ತು, 10 ದಿವಸ ಮುಂಚೆ ತೊಗೊಂಡಿದ್ದೀನಿ. ಸೊ ನಾನು ಪ್ರೈಸ್ ಎಲ್ಲ ಗ್ಯಾಪೇ ಇಲ್ಲ. ನೆಕ್ಸ್ಟ್ ಒಂದು ಬಂದು ಅಪ್ಪ ಇಲ್ಲಿ ಬಾ, ಇಲ್ಲಿ ಮುಚ್ಚಿದ ಮೇಲೆ ಮಾತ್ರ ಬಾಕ್ಸ್ ಓಪನ್ ಮಾಡಿದ್ದು, ಸೈಡ್ ಮಾತ್ರ ಕೊಡ್ತೀನಿ. ಶಾರ್ಪ್ ಕೈ ಮನೆ ನೀನು ಸಾರಿ ಗೈಸ್, ಕರೆಕ್ಟ್ ಆಗೈತೇನಾ? ನೆಕ್ಸ್ಟ್ ಒಂದು ಬಂದು ಇದೊಂದು ವಾಶ್ದು ಸಿಂಕ್ ಕ್ಲೀನ್ ಮಾಡ್ಬೇಕಾರೆ ಮತ್ತು ವಾಶ್ರೂಮ್ ಕ್ಲೀನ್ ಮಾಡ್ಬೇಕಾರೆ ಎಲ್ಲ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ಗ್ಲೌಸ್ ತೊಗೊಂಡಿದ್ದೀನಿ, ಹ್ಯಾಂಡ್ ಗ್ಲೌಸು. ಸೊ ಈ ಥರ ಇದೆ. ಇದು ಪ್ಯಾಕು 2 ಬೇರೆ ತಗೊಂಡಿದ್ದೀನಿ. ಕೈ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು 2 ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕೊಡ್ತೀನಿ ನೋಡಿ. ಏನಿದೆ ನೋಡು ಮಮ್ಮಿ ಏನೇನು ತಗೊಂಡು ನೋಡಲ್ಲಿ ಏನ್ ತಗೊಂಡಿದ್ದೀರಾ ಅಲ್ಲಿ? ನಾನು ನಿಮಗೆಮ್ಮ ಎಸ್ ಇದು ಬಂದು ಆಯಿಲ್ ಸ್ಪ್ರೇ. ಅದು ನಿನಗೆ ಹಾಕು ಆಯಿಲ್ ಸ್ಪ್ರೇ. ಸೊ ಈ ಥರ ಇದೆ. ಇದನ್ನ ನಾನು ನೋಡಿದ್ದೆ ಎಷ್ಟು ಆಯ್ತಾ, ನಿಮಗೆ ಆಯಿಲ್ ಹಾಕು ನೀವು ಸ್ಪ್ರೇ ಮಾಡ್ಕೊಬೋದು, ಚೆನ್ನಾಗಿದೆ. ಇದೊಂದು ಬೇಕು ಅಂತ ಅವತ್ತೇ ಅಂದ್ಕೊಂಡು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಹೇಳ್ತಿದ್ದೆ ಒಂದೇನೇ ಆಯ್ತು, ಫೀಲಿಂಗ್ ಆಗ್ಬಿಟ್ಟು. ಆ್ಯಂಡ್ ಇದು ತಗೊಂಡಿದ್ದೀನಿ ಕಂಟೈನರ್ ಬಾಕ್ಸು. ಸೊ ವೆಜಿಟೇಬಲ್ಸ್ದು ಕಂಟೈನರ್ ಬಾಕ್ಸು ಇಷ್ಟ ಇದೆ. ಕಂಟೈನರು ಹಾಗೆ ಗಾರ್ಲಿಕ್ಸ್ ಕಟ್ ಮಾಡಿ ಇಕ್ಕಿರ್ತೀವಿ, ಮಾತಾಡ್ಬಾರ್ದು. ಎಕ್ಸ್ಟ್ರಾ ಏನಾದ್ರು ಕಟ್ ಮಾಡಿ ಇಕ್ಕಿದ್ರೆ ಅದನ್ನ ಆರ್ಗನೈಸ್ ಮಾಡಕ್ಕೆ ಅಂದ್ಬಿಟ್ಟು ಈ ಬಾಕ್ಸ್ ತಗೊಂಡಿದ್ದೀನಿ. ಇದು ನನ್ನ ಒಂದು ಫೇವ್ರೆಟ್ ಬಾಕ್ಸ್. ಇದೆ ನನ್ನ ಇಂಪಾರ್ಟೆಂಟ್ ಬಾಕ್ಸ್. ಡ್ರೈ ಫ್ರೂಟ್ಸ್ದು ಇಲ್ಲ ತೆಗಿ. ಇದನ್ನು ಬಂದು ಈ ಥರ. ಸೊ ಡ್ರೈ ಫ್ರೂಟ್ಸ್ ಇಕ್ಕೊಬೋದು. ಅದಕ್ಕೆ ಈ ಬಾಕ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ತಗೊಂಡೆ. ಸೊ ಈ ಥರ ಪ್ಲೇಟ್ ಥರ ಬಂದ್ಬಿಟ್ಟು 4 ಇದರಲ್ಲೈತೆ. ಇವಾಗ ಆಟ ಮಾಡ್ತಾ ನೋಡಿನ ಕೇಳೋದು ನೋಡೋಣ. ಕಾರ್ತಿಕ ಮಾಡ್ತಾ ಇದ್ದೆ. ಇಷ್ಟೊಂದು ಬಂದು ಹೋಗು. ಸ್ಟ್ಯಾಂಡ್ ತಗೊಂಡಿದ್ದೀನಿ. ನೋಡಿ ಬಿಟ್ಟು ಬರೋಚ್ಚು ಅಪ್ಪು ಅಲ್ಲ ನಿಮಗೆ ಸ್ಟ್ಯಾಂಡ್ ಥರ ಬಂದು ಈ ಥರ ಇದು ಮಾಡ್ಕೊತಾ ಇರಲ್ಲ. ಏನಾದ್ರು ಇಟ್ಕೊಬೋದು ಇದ್ರ ಮೇಲೆ, ಅಂದರೆ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಪ್ಲಾಂಟ್ ಏನಾದ್ರು ಇಟ್ಕೊಬೋದು.
ಸೊ ಅದಕ್ಕೆ ಇಲ್ಲಿ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ನಾನು ಇದನ್ನು ತಗೊಂಡೆ. ಇದು ಬಂದು ಡೋರ್ಗಾದ್ರೂ ಹಾಕೋಬೋದು ಅಥವಾ ದೇವ್ರ ಮನೆ ಇದೆಯಲ್ಲ ಅಲ್ಲಿಗೆ ಡೋರ್ಗೆ ಹಾಕೊಂಬೋದು, ನೀರು ಹಾಕೊಂಬೋದು, ಚೆನ್ನಾಗಿ ಕಾಣುತ್ತೆ. ರಾಧಾಕೃಷ್ಣ ನೋಡ್ಕೊಳ್ತಾನೆ ಹೌದು ಸಂಜೆ ಅಣ್ಣನ ಯಾರು ನೋಡ್ಕೊಂಡು ಬಂದು ಈ ಥರ ಇದೆ. ದೇವ್ರ ಮನೆ ಹಾಕೊಂಡು ಚೆನ್ನಾಗಿ ಕಾಣ್ತಲ್ಲ. ಡೋರ್ ಹಾಕೊಂಡ್ಬೇಕು, ಆಚೆ ಹಾಕೊಂಡು ದೇವ್ರ ಮನೆ ಹಾಕೋ ಚೆನ್ನಾಗಿರ್ತಲ್ಲ. ಆಚೆ ಹಾಕೋ. ಆಚೆ ಹಾಕೊಂಡ್ಬೇಕು, ಇಲ್ಲ ದೇವ್ರ ಮನೆ ಹಾಕೋದ್ರೆ ನಾನೇ ಹಾಕೋದು ನಿಮ್ಗೆ. ಸೊ ಇದು ಸಕ್ಕತ್ತಾಗೈತೆ ಮಾತ್ರ. ಏನಾದ್ರು ಡೋರ್ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ತಗೊಂತೀನಿ. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾನು ಸ್ಕ್ರೀನ್ ತಗೊಂಡಿದ್ದೆ ವಿಂಡೋಗೆ ಮತ್ತೆ ಬಾಗಿಲಿಗೆ ನಮ್ಮ ಮನೆ ಹತ್ರ, ನಮ್ಮ ಮನೆ ಹಾಲಲ್ಲಿ ಟ್ರಾನ್ಸ್ಪರೆಂಟ್ ವಿಂಡೋಸ್ ಇದೆ, ಅದಕ್ಕೆ ಸ್ಕ್ರೀನ್ ಹಾಕ್ಲೇಬೇಕು. ಅದಕ್ಕೆ ಈ ಥರ ವೈಟ್ ಕಲರ್ ಸ್ಕ್ರೀನ್, ಇದು ವಿಂಡೋಸ್ ತಗೊಂಡಿದ್ದೀನಿ ಸ್ಕ್ರೀನು. ಆ್ಯಂಡ್ ಬಿಗ್ ಇದು ತಗೊಂಡಿದ್ದೀನಿ ವಿಂಡೋಸ್ ಬಾಗಿಲಿಗೆ, ನಮ್ಮ ರೂಮ್ ವಿಂಡೋಸ್ಗೆ. ಆ್ಯಂಡ್ ಇನ್ನೊಂದು ಇದು ಬಂದು ಡೋರ್ಗೆ. ಇನ್ನು ಮನೆ ಕ್ಲೀನ್ ಮಾಡೋದಂತೂ ನಮಗಂತೂ ತುಂಬಾ ಕೆಲಸ ಐತೆ. ನಾವು ಒಂದ್ ದಿವಸಕ್ಕೆ ಆಗುತ್ತೆ ಅನ್ಕೊಂಡ್ವಿ, ಬಟ್ ಇದು ಒಂದ್ ದಿವಸಕ್ಕೆ ಆಗೋ ಕೆಲಸ ಅಲ್ಲ, ಒಂದು ವಾರದಿಂದ ಆಯ್ತಾನೆ ಐತೆ. ಇದೊಂದು ಶಾರ್ಟ್ ಕೊಡ್ತೀವಿ, ಶಾರ್ಟ್ ಬಂದೈತಲ್ಲ, ಇದು ಲಾಂಗ್ ಬಂದಿಲ್ಲ. ಹೌದಾ? ನಾಲ್ಕು ನೋಡಿ ಓಪನ್ ಮಾಡಿ ಫುಲ್ಲು. ಫುಲ್ ಇಷ್ಟೇನೆ, ಇಲ್ಲಾಂದ್ರೆ ರಿಟರ್ನ್ ಹಾಕಿಷ್ಟು. ಇಲ್ಲಾಂದ್ರೆ ಇನ್ನು 4 ತಿಂಗಳು ಇರೋದು ಇಲ್ಲಿಲ್ಲ, ಹಾಕಿದ್ದು ಇರ್ಲಿಲ್ಲ ಅಲ್ಲಿಗೆ ಇರುತ್ತೆ. ಇದು 4 ವಿಂಡೋಸ್ಗೆ ಕೊಟ್ಬಿಟ್ಟಿದ್ದಾರೆ, ಒಂದು ರಿಟರ್ನ್ ಹಾಕ್ಬೇಕು ಇವಾಗ. ನೆಕ್ಸ್ಟ್ ಒಂದು ಬಂದು ಇದು ಬಂದು ಅಮೆಝಾನ್ ಪ್ರಾಡಕ್ಟ್ ನಾನು ಅನ್ಬಾಕ್ಸೇ ಮಾಡಿ ಹಂಗೆ ಇರ್ತೀನಿ. ಇದು ಬಂದು ನಾನು ಏನಾದರೂ ತುಂಬ ಇತ್ತು, ಡ್ಯಾಮೇಜ್ ಆಗಿಬಿಟ್ಟಿತ್ತಲ್ಲ, ಅಂದ್ಬಿಟ್ಟು ಇದೊಂದು ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿದ್ದೆ. ಇದನ್ನು ತುಂಬ ಚೆನ್ನಾಗಿತ್ತು, ಆರ್ಗೆನ್ ಆಯಿಲ್ವದು. ಸೊ ಇದೊಂದಿತ್ತು ನೀವು ತೋರಿಸ್ತೀನಿ. ಅನ್ಬಾಕ್ಸ್ ಮಾಡಿ ಡಿಸ್ಕೌಂಟ್ ಮಹಾರಾಷ್ಟ್ರ ಅಷ್ಟೇ. ಏನು ಎಲ್ಲಿ ನಿಮಗೆ ಪಾಪ ಕೊಟ್ಟಿದ್ನಲ್ಲ ಇಲ್ಲಿ ಕುಸ್ ಮಾಡೋದು. ಒಂದು ಸಿರನ್ ಆಯಿಲ್ ನೋಡಿರ್ತೀರಲ್ಲ, ತಗೊಂಡಿರ್ತೀನಿ. ಏನು ನೋಡೋಣ, ಯೂಸ್ ಮಾಡ್ಬಿಟ್ಟು ನಾನು ನಿಮಗೆ ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಇಬ್ಬರು ಎಷ್ಟು ಮುಟ್ಟಕ್ಕೆ ಇದು ಬಂದು ಬಟರ್ ಇಟ್ಕೊಂಡ್ಬೋದು. ಏನೇನು ತಗೊಂಡಿದ್ಯಾ ಅಂತ ನಾನು ಗಿಫ್ಟ್ಸ್ ಅಂತವಳೆ ನೋಡಿ, ಈ ಥರ ಇದೆ. ಇದು ಬಟರ್ ಬಾಕ್ಸ್ ನೋಡಕ್ಕಂತೂ ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಾಯ್ತು ತಗೊಂಡಿರೋದು, ಚೆನ್ನಾಗಿ ಕಾಣುತ್ತೆ. ಸೊ ಒಳಗಡೆ ಈ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಏನು ತಗೊಂಡಿದ್ದೀನಿ, ಇದಾಯಿತು. ನಾನು ಒಂದು ಬ್ಯಾಗ್ ತಗೊಂಡೆ, ನೋಡಿ ಚೆನ್ನಾಗಿತ್ತು ಅಂದ್ಬಿಟ್ಟು. ನನಗೆ ರೆಡ್ ಕಲರು ಬ್ಲ್ಯಾಕ್ ಮೇಲೆ ಅಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಬೈಕ್ ಹಾಕೊಬೇಕು ನಾನು ಮಾಡೋ ಸೌಂಡ್ಗಳಿಗೆ, ಬಟ್ ಕೇಳಲ್ಲ. ನನಗೆ ಇರ್ತೀನಿ ವಯಸ್ಸು ಓಪನ್ ಮಾಡಲ್ಲ. ಒಂದು ರೆಡ್ ಕಲರ್ ಬ್ಯಾಗ್ ಒಂದು ತಗೊಂಡಿದ್ದೀನಿ. ಇವಾಗ ಟೈಮ್ ಇಲ್ಲ ಜಾಸ್ತಿ ಓಪನ್ ಮಾಡೋದು. ನೆಕ್ಸ್ಟ್ ಒಂದು ಬಂದಿದ್ದು ಇದು ತರಕಾರೀಸು, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇಟ್ಕೋಬೋದು. ತರಕಾರೀಸು ವೆಜಿಟೇಬಲ್ಸ್ ನೋಡಿ, ಈ ಥರ ದೊಡ್ಡ ಬಾಕ್ಸ್ ಇದೆ, ಅದಕ್ಕೆ ಇರಲಿ ಅಂದ್ಬಿಟ್ಟು ಚಿಕ್ಕ ಬಾಕ್ಸಲ್ಲಿ ಆಗಲ್ಲ ಅಂದ್ಬಿಟ್ಟು ಇದನ್ನು ತಗೊಂಡು. ನೆಕ್ಸ್ಟ್ ಬಂದು ಸೇಮ್ ಎಲ್ಲ ವೆಜಿಟೇಬಲ್ಸು, ಕಾಳುಗಳು, ಇಲ್ಲ ಬೋಟಿ, ಅದು ಇದು ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಹಾಕೋಬೋದು. ಡ್ರೈ ಫ್ರೂಟ್ಸ್ ತಿಳ್ಕೊಂಡಿದ್ದೀನಿ, ಇದರಲ್ಲಿ ಬೋಟಿ ಅದು ಏನಾದ್ರು ಸುಮ್ಮನೆ ಅಪ್ಪ. 3 ಪ್ಯಾಕ್ ಇದೆ ಇದು, ಇದೊಂದು ತಗೊಳ್ತೀನಿ. ಕೊಡಿಸ್ತೀನಿ, ಸೈಲೆಂಟಾಗಿರೋ ಕೊಡಿಸ್ತೀನಿ, ನಾವು ಕೊಡಿಸಲ್ಲ.
ಆ್ಯಂಡ್ ಇದು ಬಂದು ಆಯಿಲ್ ಹಾಕೊಳ್ಬೋದು. ನಾನು ದೇವ್ರ ಮನೆಯಲ್ಲಿ ಆಯಿಲ್ ಹಾಕೋಕೆ ಒಂದು ಬಾಟಲ್ ಇಟ್ಕೊಳ್ತೀನಿ. ಮತ್ತು ಅಡುಗೆಗೆ ಯೂಸ್ ಮಾಡ್ತೀವಿ ಆಯಿಲ್, ಅದು ಹಾಕೋಕ್ಕೆ ಅದ್ರ ಜೊತೆ ಈ ಥರ ಇದನ್ನು ಕೊಟ್ಟಿದ್ದಾರೆ ಒಂದು ಸೆಟ್. ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ಕು, ಎಲ್ಲ ಎತ್ಕೊಂಡಿತ್ತು ಈ ಥರ ಇದೆ ಬಾಟಲ್. ಈ ಥರ ಕ್ಲೋಸ್ ಮಾಡ್ಕೊಳ್ಳೋಕೆ ಕ್ಯಾಪಿಂಗ್ ಕ್ಲೋಸ್ ಮಾಡ್ಕೋಬೋದು. ಚಲೋ ಇಲ್ಲ ಮಾಡು, ಬೇಗ ಬೇಗ ಮಾಡು, ಇದೇ ಲಾಂಗ್ ಆಗಿಬಿಡುತ್ತೆ. ಹೇಳು ಇದು ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ದು. ಕೈ ಇದಾಗ್ಬಿಟ್ಟು ಬೆರಳಾಗ್ಬಿಟ್ಟು ಓಪನ್ ಮಾಡೋಕ್ಕಲ್ಲ, ಅದಕ್ಕೆ ಆ್ಯಕ್ಚುಲಿ ಓಪನ್ ಮಾಡ್ಕೊಡ್ತಾವೆ. ಇದೆಯಪ್ಪ ರಾಜ್ಯದ ದೇಶ ತೆಗೆಚ್ಚು. ಇದು ಬಂದು ಇದು ನನ್ನ ಫೇವ್ರೇಟ್ ಇದು ಟೀ ಮಗ್ಗು. ಸೊ ಈ ಥರ ಇದಕ್ಕೆ ಇದು ನಾನು ಎಲ್ಲೋ ನೋಡಿದ್ದೆ, ಈ ಥರ ತಗೊಬೇಕು ಅಂತ ಹುಡುಕಿ ತಗೊಂಡಿದ್ದು. ಪ್ಯಾಕಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದೆ, ಸೀರಿಯಸ್ ಆಗಿ ನೋಡಿ. ಇದನ್ನ ಡೈಲಿ ಯೂಸ್ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ 2 ದಿವಸಕ್ಕೆ ಹಿಂಗೆ ಟೀ ಕುಡಿಯೋದು. ನೆಕ್ಸ್ಟ್ ಬಂದು ಆಮೇಲೆ ಕೊಡಿಸ್ತೀನಿ ಬಂಗಾರ, ಸುಮ್ಮನೆ ನಮ್ಮ ಮನೆಗೆ ಕೈ ಮುಗಿತೀನಿ. ನಾನಿದೊಂದು ವಾಟರ್ದೊಂದು ತಗೊಂಡಿದ್ದೀನಿ. ನಂತರ ನನ್ನ ಒಂದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಎಷ್ಟಿದು? ಇಷ್ಟ ಯಾವತ್ತು ತಗೊಂಡಂಗೆ ಅಷ್ಟು ತಗೊಂಡು 10 ದಿವಸ ಆಯ್ತಲ್ಲ. ಅಂದರೆ ಎಷ್ಟು ಗೊತ್ತಿಲ್ಲ, 700. ಸೊ ಇದೊಂದು ವಾಟರ್ ಕುಡಿಬೋದು, ಇದೊಂದು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಇದೊಂದು ಆರ್ಟ್ ಬಾಕ್ಸ್ ತಗೊಂಡಿದ್ದೀನಿ, ವೈಟ್ ಕಲರಲ್ಲಿ. ಸೊ ನನಗೆ ಇಷ್ಟ ಆಯಿತು, ನೋಡೋದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಇದು ಚೆನ್ನಾಗಿತ್ತು, ಅದಕ್ಕೆ ಇದೊಂದು ಆರ್ಟ್ ಬಾಕ್ಸ್ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸಿಸರ್ ಇದ್ರೇ ಕರೆಕ್ಟ್. ತೋರಿಸ್ತೀನಿ, ವೇಟ್ ಮಾಡಿ. ಎರಿ ಅಕ್ಕ ಈಗ ಇದೊಂದು ಬಾತ್ರೂಮಲ್ಲಿ ಟಿಶ್ಯೂಸ್ ಇಟ್ಕೊಳ್ಳೋಕ್ಕೆ, ಮತ್ತು ಚಿಕ್ಕದು ಅನ್ಕೊಂಡು ಬುಕ್ ಮಾಡಿದೆ. ಇದು ನೋಡ್ರಿ ದೊಡ್ಡ ಗಿಡ ಹೋಗ್ಲಿ ಹೆಂಗೆ ಫಿಟ್ ಮಾಡಿ ಅಂತ ನೋಡ್ಬೇಕು. ಆಮೇಲೆ ಈ ಥರ ಒಂದು ಬಾಕ್ಸು ಟಿಶ್ಯೂಸ್ ಎಲ್ಲ ಇಟ್ಕೊಂಡು ಟಿಶ್ಯೂ ತಗೊಬೋದು. ಸೊ ಇದೊಂದು ಇರಲಿ ಅನ್ನೋದು ನಾನು ಬುಕ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಇದು ನಾನು ಸ್ಪೈಸಸ್ ಐಟಮ್ ಏನಾದ್ರು ಇಟ್ಕೊಬೋದು. ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ ಫಸ್ಟು, ಪ್ಲಾಸ್ಟಿಕ್ ಬೇಡ ಅಂತ ಸ್ಟೀಲ್ ತೊಗೊಂಡಿದ್ದೀನಿ. ಒಳಗಡೆ ಸ್ಪೂನ್ ಕೊಟ್ಟಿದ್ದಾರೆ, ಒಂದು ಸ್ಪೂನ್ ಕೊಟ್ಟಿದ್ದಾರೆ ಅಷ್ಟೇ, ಒಳ್ಳೆ ಯೂಸ್ ಮಾಡ್ಬೋದು. ಇದಾದ್ಮೇಲೆ ಸ್ಪೂನ್ ತಗೊಂಡಿದ್ದೀನಿ. ಇದು ನೋಡಿರ್ತೀರಾ, ಚಪಾತಿ ಇಟ್ಟು ಕಲಿಸ್ಬೋದು ಇದರಲ್ಲಿ, ಮತ್ತು ತರಕಾರಿಗಳೆಲ್ಲ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸ್ಟೀಲ್ದು ವಾಶ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಅದಕ್ಕೆ ಇದೊಂದು ತಗೊಂಡೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಬಾಕ್ಸ್ ಮಿಕ್ಸಿಂಗ್ ಐತಲ್ಲ, ಕೆಲವೊಂದು ಐಟಮ್ ಎಷ್ಟಾಗಿದೆ ಅಷ್ಟು ತೋರಿಸ್ತೀನಿ. ಇನ್ನು ಕೆಲವೊಂದು ಐಟಮ್ಸ್ಗಳು ಮನೆ ಬೇರೆ ಶಿಫ್ಟ್ ಮಾಡಿದ್ವಲ್ಲ, ಸೊ ಅದೆಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲೆಲ್ಲಿಕ್ಕಿದೆಲ್ಲ ಹುಡುಕ್ಬೇಕಿನ್ನ. ಆ್ಯಂಡ್ ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ, 2 ಇದೆ, ಇನ್ನು 2 ತೋರಿಸ್ತೀನಿ. ಬಂದು ಇದನ್ನು ತಗೊಂಡಿದ್ದೀನಿ. ನಮ್ಮ ರೂಮಲ್ಲಿ ಪ್ಲಾಂಟ್ಸ್ ಇಡೋದು, ಪ್ಲಾಂಟ್ಸ್ ಆರ್ಟಿಫಿಷಿಯಲ್ದು ಸ್ಟ್ಯಾಂಡ್ ಪ್ಲಾಂಟ್ಸ್ ಇಡೋ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇದೊಂದಾದ್ಮೇಲೆ ಲಾಸ್ಟ್ ಫೋನ್ ಇಟ್ಕೊಚ್ಚು. ಯಾವ ಫೋನು? ಇದರಲ್ಲಿ ಬಾಕ್ಸು ಐತಲ್ಲ, ಕೊಡು ಅದ್ರದ್ದು ಅದೇನೋ ಅಷ್ಟೇನಾ? ಅದ್ರದ್ದು ಹತ್ಕೊಂಡು ಇದಕ್ಕೋ ಫೋನ್ ಇಟ್ಕೊ. ಲಾಸ್ಟ್ ಒನ್ ಬಂದು ಫೈನಲ್ ಆಗಿ ಇದೊಂದು ಬೆಡ್ ಲ್ಯಾಂಪ್ ತಗೊಂಡಿದ್ದೀನಿ.
ಸೊ ಅದನ್ನ ಆರ್ಗನೈಸ್ ಮಾಡಿದ್ಮೇಲೆ ತೋರಿಸಿದ್ರೆ ನಿಮಗೆ ಬೇಕಾಗೋದು ಯಾವ ಥರ ಇದೆ ಅಂತ. ಇವಾಗ ಅರ್ಜೆಂಟ್ ಅಷ್ಟು ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ. ಸೊ ಇದೆಲ್ಲ ನಂದು ಹೋಮ್ ಟೂರ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಬಂದು ಇದಾಗಿತ್ತು. ಈ ವಿಡಿಯೋ ಅಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.